ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಸ್ವಾಮಿ ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡಲಿಯಪ್ಪ ದೇವರೇ, ನಾವೆಲ್ಲರೂ ಕೇಳುತ್ತೇವೆ. ಸ್ವಾಮಿ ದೇವರೇ, ಕರ್ತನೆ ಸ್ವಾಮಿ, ನೀವು ಮಾತನಾಡುವಾಗ ದೇವರೇ, ಪವಿತ್ರಾತ್ಮರ ಸ್ವಾಮಿ ಎಲ್ಲರ ಮಧ್ಯದಲ್ಲಿ ಇದ್ದು ಸ್ವಾಮಿ ಎಲ್ಲಾ ವಿಷಯದಲ್ಲೂ, ಪ್ರಾರ್ಥನೆ ವಿಷಯದಲ್ಲೂ, ವಾಕ್ಯ ವಿಷಯದಲ್ಲೂ ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ತಂದೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ ಅಲ್ಲಿ 25ನೇ ವಚನದಲ್ಲಿ ನೋಡಿಕೊಳ್ಳೋಣ. ಇದು ಯಾಕೆ ಏನು ವಾಕ್ಯ ಹೇಳಕ್ಕೆ ಏರ್ಪಡ್ತಿದೆ ಅಂದ್ರೆ, ಸಭೆಯಾಗಿ ಕೂಡಿಕೊಳ್ಳುವುದು ಒಂದು ರೂಢಿ. ರೂಢಿ 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 ಅಂದ್ರೆ ಒಂದು ಅಭ್ಯಾಸ. ಅದಕ್ಕೆ ಆ ಪ್ರಕಾರನೇ ದೇವರು ಇದರೊಂದಿಗೆ ದೇವರು ಏನು ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡೋಣಂತೆ. ಸಭೆಯಾಗಿ ಕೂಡಿಕೊಳ್ಳುವುದು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಸಭೆಯಾಗಿ ಬಂದು ಕೂಡಿಕೊಂಡು ವಾರ ವಾರ ಪ್ರಾರ್ಥನೆ ಮಾಡಿಕೊಂಡು ದೇವರಲ್ಲಿ ಆಶೀರ್ವಾದ ಹೊಂದಿಕೊಂಡು ಸ್ವಲ್ಪ ಕಾಲ ಆಗಿದ ಮೇಲೆ ಬಿಟ್ಟು ಬಿಡೋಣ. ಕೇಳಾಯ್ತಲ್ಲ, ಪ್ರಾರ್ಥನೆ ಆಯ್ತು, ಆಶೀರ್ವಾದ ಆಯ್ತು, ದೇವರಿಂದ ಎಲ್ಲ ಹೊಂದಿಕೊಂಡಾಯ್ತು. ಹೊಂದಿಕೊಂಡ ಮೇಲೆ ದೇವ್ರು ಆಗ್ಬೇಕು. ನನಗೆ ಈ ಲೋಕದಲ್ಲಿ ಕೆಲಸಗಳಿದೆ, ಕಾರ್ಯಗಳಿದೆ, ಬಹಳಷ್ಟು ನೋಡ್ಲಿಕ್ಕಿದೆ, ಮಾಡ್ಲಿಕ್ಕಿದೆ. ಈ ಲೋಕ ಎಳಿತಾ ಇದೆ. ನೀನ್ ದೇವ್ರ ಹತ್ರ ಹೋದ್ರೆ ಪರಲೋಕ ಸಿಗುತ್ತೆ ಅಂತ ಆತನಿಗೆ ಗೊತ್ತು, ಇಹಲೋಕದ ಅಧಿಪತಿಗೆ. ಅದಕ್ಕೆ ಈ ಲೋಕದಲ್ಲಿ ನಿಮ್ಗೆ ಜಂಜಾಟಕ್ಕೆ ಒಳಗ್ ಬಿಟ್ಟು ಬಿಡ್ತಾನೆ. ಇಲ್ಲಿ ಬಿಟ್ಟುಬಿಟ್ರೆ ನಿಮ್ಗೆ ದೇವರ ಕಡೆ ಗಮನವನ್ನ ಕಡಿಮೆ ಮಾಡ್ತಾನೆ, ದೇವರ ಜ್ಞಾನಕ್ಕೆ ಕಡಿಮೆ ಮಾಡ್ತಾನೆ. ಎಲ್ಲೋ ಹೋಗ್ಬೇಕಾದ್ರೆ ಒಂದ್ ದಿವಸ ಒಂದ್ ಸಲ ಮುಡಿತಾರೆ ಗೊತ್ತಾ, ಸ್ವಾಮಿ ಸ್ತೋತ್ರ, ಹೋಗಿ ಸ್ಟಾರ್ಟ್. ನಿನಗೆ 24 ತಾಸು ಒಂದು ದಿನಕ್ಕೆ ಕೊಟ್ಟಿದ್ದೀನಿ ಪ್ರಿಯನೇ, ನೀನ್ ಎಷ್ಟು ಕಾಲ ನನ್ನನ್ನು ಆರಾಧನೆ ಮಾಡ್ತೀಯ? ಹಾಲೆಲೂಯಾ. ಒಂದು ದಿವಸ ಪ್ರತಿ ಒಂದಕ್ಕೂ ನ್ಯಾಯ ವಿಚಾರಣೆಯಲ್ಲಿ ಲೆಕ್ಕ ಕೊಡ್ಬೇಕಾಗ್ತದೆ. ನಮ್ಮನ್ನು ನಾವು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು. ಸಭೆಯಾಗಿ ಕೂಡಿಕೊಳ್ಳುವುದು ರೂಢಿ. ದೇವರಿಂದ ಹೊಂದಿಕೊಳ್ಳಕ್ಕೆ ಬರ್ತಾ ಇಲ್ಲ ಅವರು. ಏನೋ ಸುಮ್ಮನೆ ಕಾಟಾಚಾರಕ್ಕೆ, ಏನೋ ಒಂದೇ ಹೋದ್ರೆ ಆಯ್ತು, ಏನ್ 5-10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ಪ್ರಾರ್ಥನೆ ಕೇಳೋಣ, ಮತ್ತೆ ಇದ್ದಿದ್ದೆ ಮಾಮೂಲಿ. ಇದು ಎಲ್ಲ ಚಿದಿಯಾ ಇವೆಲ್ಲ. ಅದು ಇಹಲೋಕದ ಅಧಿಪತಿ ತುಂಬುವುದು ತಲೆಯಲ್ಲಿ. ಪೇತ್ರ ಯೇಸು ಸ್ವಾಮಿಗೆ ಐಡಿಯಾ ಹೇಳ್ಕೊಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಮಾತು ಹೌದು ಅಂದರೆ ಹೌದು, ಇಲ್ಲವಾದರೆ ಇಲ್ಲ, ಬಾಕಿ ಮಾತು ನನ್ನದಲ್ಲ. ಸೈತಾನನ್ನು ಗದರಿಸ್ತಾರೆ. ಯಾಕಂದ್ರೆ ಅದು ಪೇತ್ರನಿಗೆಲ್ಲ, ಪೇತ್ರನ ಒಳಗಡೆ ಕಾರ್ಯ ಮಾಡ್ತದೆ. ಯೇಸು ಸ್ವಾಮಿ ಶಿಷ್ಯನಿಗೆ ಬಿಟ್ಟಿಲ್ಲ ದುರಾತ್ಮ, ನಮ್ಮನ್ನೇಮನ್ ಬಿಡ್ತದ? ಅದಕ್ಕೆ ನಾವು ಯಾವಾಗ್ಲೂ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಒಂದು ವಸ್ತ್ರಗಳನ್ನ ಹಾಕಿಕೊಳ್ತೇವೆ, ಸ್ಟೆನ್ ಗನ್ಗಳನ್ನ ಇಟ್ಕೊಳ್ತೇವೆ. ಆ ರೀತಿಯಾಗಿ ದೇವರು ಕೊಡುವಂತ ಒಂದು ಆಯುಧಗಳನ್ನ ಧರಿಸಿಕೊಳ್ಳಬೇಕು, ವಸ್ತ್ರಗಳನ್ನು ಧರಿಸಿಕೊಳ್ಳಬೇಕು. ನಮ್ಮನ್ನ ಮುಟ್ಟಕ್ಕೆ ಆಗಬಾರ್ದು. ಆ ರೀತಿಯಾಗಿ ನಾವು ಈ ಭೂಮಿ ಮೇಲೆ ಬದುಕಬಾರ್ದು. ಇಲ್ಲ ಅಂದ್ರೆ ದೇವರನ್ನ ಬಿಟ್ಟವರೇ ನಿಮ್ಮ ಗತಿ ನಾನು ಏನ್ ಹೇಳಲಿ? ಹಾಲೆಲೂಯಾ. ಇದು ದೇವರು ಹೇಳ್ತಾರೆ. ಅದಕ್ಕಾಗಿ ನಮ್ಮನ್ನು ನಾವು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು. ನೋಡಿ, ಇಲ್ಲಿರುವ ಸಭೆಯಾಗಿ ಕೂಡಿಕೊಳ್ಳುವುದು ಕೆಲವರು ರೂಢಿಯಾಗಿ ಬಿಟ್ಟು ಬಿಡುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಯಾಕೆ ನೀನು ಬರ್ಲಿಲ್ಲ ಅಂತಂದ್ರೆ ನಾನು ಫೋನ್ ಮಾಡೋದು, ಕುಮಾರ ಏನಪ್ಪ ಎಲ್ಲಿದ್ಯಪ್ಪ ಅಣ್ಣ ಬಾರೋ. ಎಚ್ಚರಿಕೆ ಮಾತು. ಈಗ ಇಷ್ಟು ತಿಂಗಳು ವಾಕ್ಯನ ಕೇಳ್ತಾ ಇದೀಯಾ? ಹಿಂಜಾರಿ ಹೋಗ್ಬೇಡಪ್ಪ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಇವತ್ತು LKG UKG ಇಂದ ಮುಂದೆ ಚುಚೂರು ಬರ್ತಾ ಇದೆಯಾ? ಇದನ್ನ ಹಾಗೆ ನೀನು ಇರುವ ತನಕ, ಭೂಮಿ ಮೇಲೆ ಕೊಟ್ಟಿರೋ ಆಯುಷ್ಕಾಲ ತನಕ ದೇವರನ್ನ ಬಿಡಬೇಡ ಅಂತ ಅರ್ಥ. ಎಚ್ಚರಿಕೆಯಿಂದ ನಿಮ್ಮನ್ನ ನೀವು ಕಾದುಕೊಂಡು ಮುಂದೆ ನನ್ನ ಹೆಸರಿನಲ್ಲಿ ಸಾಗ್ರಿ, ವಾಕ್ಯ ಕೇಳ್ರಿ, ಪ್ರಾರ್ಥನೆಗಳನ್ನ ಮಾಡ್ರಿ. ಹಾಲೆಲೂಯಾ. ಇದಕ್ಕೆ ದೇವರು ಕರೆದಿರೋದು, ಕರ್ತನ ಪ್ರತ್ಯಕ್ಷ ದಿನವು ಸಮೀಪಿಸುತ್ತಾ ಬರುತ್ತಾ ಇದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ದೇವರು ಪ್ರತ್ಯಕ್ಷ ದಿನ ಹತ್ರ ಬರ್ತಾ ಇದೆಯಲ್ಲ, ನೀವು ಪ್ರಾರ್ಥನೆ ಮಾಡೋನು ಹೆಚ್ಚು ಪ್ರಾರ್ಥನೆ ಮಾಡಲಿ. ಹಾಲೆಲೂಯಾ. ನೀತಿಯನ್ನು ಅನುಸರಿಸೋನು ಹೆಚ್ಚು ನೀತಿಯನ್ನು ಅನುಸರಿಸಲಿ. ಪ್ರಕಟಣೆ ಗ್ರಂಥದಲ್ಲಿ ಬರೀತದೆ, ನೀತಿ ಪಾಪಗಳನ್ನ ಕುರಿತು ದೇವರು ಹೇಳ್ತಾರೆ, ಪಾಪವನ್ನು ಮಾಡೋನು ಇನ್ನೆಚ್ಚು ಪಾಪವನ್ನ ಮಾಡಲಿ. ಅವನು ಯಾರಿಗೂ ತಡಿಬೇಡ್ರಿ. ನೀತಿ, ಧರ್ಮ, ನ್ಯಾಯ, ಉಪಕಾರ, ಯಾರಿಗಾರ ಕ್ಷಮೆ ದಮೆ ಸಹಾಯ ಮಾಡುವುದು ಅವನು ಮಾಡ್ತಾ ಇದ್ರೆ ಅವ್ನು ಹೆಚ್ಚು ಮಾಡಲಿ.
ವಾಕ್ಯ ಓದು ಹೆಚ್ಚು ವಾಕ್ಯ ಓದಲಿ, ಪ್ರಸಂಗ ಮಾಡು ಹೆಚ್ಚು ಪ್ರಸಂಗ ಮಾಡಲಿ, ತಿಳಿಸುವಂತವನು ಸುವಾರ್ತೆ ಸೇವೆ ತಿಳಿಸುವಂತವನು ಮತ್ತಷ್ಟು ಮಾಡಲಿ. ಹಾಲೆಲೂಯ. ಅವನಿಗೆ ಕೊಡತಕ್ಕಂತ ಪ್ರತಿಫಲ ನನ್ನ ಕೈಯಲ್ಲಿ ಅದೇ. ಹಾಲೆಲೂಯ. ಪ್ರತಿ ಒಬ್ಬರಿಗೂ ದೇವರು ನ್ಯಾಯ ವಿಚಾರಣೆಯಲ್ಲಿ ದಿನದಲ್ಲಿ ಪ್ರತಿಫಲವನ್ನ ಕೊಡುವಂತವರಾಗಿರ್ತಾರೆ. ಹಾಲೆಲೂಯ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ಏನು ಬಿಟ್ಟರೂ ಪರವಾಗಿಲ್ಲ, ಆದ್ರೆ ಯೇಸು ಸ್ವಾಮಿಯನ್ನ ಬಿಡಬಾರ್ದು. ಅವರೊಬ್ಬರೇ ಮಾರ್ಗ. ಈ ಲೋಕದಲ್ಲಿ ನೀವು ಹೇಗಾರ ಬದುಕ್ರಿ, ಹೆಂಗಾರ ಇರ್ರಿ, ಲಾಸ್ಟಿಗೆ ನಿಮ್ಮನ್ನ ಪರಲೋಕ ಕರ್ಕೊಂಡು ಹೋಗ್ತೀನಿ ಅಂತ ಏನಾರು ಬರ್ದಿದ್ಯಾ? ಇಲ್ಲ. ನಾನು ಈ ಭೂಮಿ ಮೇಲೆ ಎಷ್ಟು ನಾನು ಪರಿಶುದ್ಧ ಜೀವಿತವನ್ನ ಜೀವಿಸಿದೆ, ಆ ರೀತಿಯಾಗಿ ನೀವು ಬದುಕ್ರಿ. ಹಾಲೆಲೂಯ. ನೀತಿವಂತನು ನಂಬಿಕೆಯಿಂದನೇ ಬದುಕಿದ್ದಂತೆ. ಅವನು ಯಾವ ಉದ್ಯೋಗ ಮಾಡಲಿಲ್ಲ, ಯಾವ ಕೆಲಸವೂ ಮಾಡಲಿಲ್ಲ, ಬೆವರು ನೀರು ಸುರಿಸಲಿಲ್ಲ, ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನಷ್ಟೇ. ಅವನ ನೀತಿಯಿಂದನೇ ಅವನು ಬದುಕ್ತಾ ಇದ್ದಾನೆ. ಹಾಲೆಲೂಯ. ಒತ್ತೊತ್ತಿಗೆ ಆಹಾರವನ್ನು ದೇವರು ಆತನಿಗೆ ಕಳಿಸ್ತಾರೆ. ಅದು ಬಹಳ ಜನಗಳಿಗೆ ಗೊತ್ತಿಲ್ಲ. ಅಯ್ಯೋ ನಾನು ಕೆಲಸ ಮಾಡ್ದೇನೆ ನಡೆಯೋದು, ಅಯ್ಯೋ ನಾನು ಸೈಕಲ್ಗೆ ಪಂಚರ್ ಹಾಕಿದ್ರೇನೆ ನಡೆಯೋದು, ಅಯ್ಯೋ ನಾನು ಹೋಗಿ ಅಲ್ಲಿ ಬಿಸಿಲಲ್ಲಿ ಅಷ್ಟು ಕಷ್ಟಪಡ್ತೀನಿ ಆದ್ರೂ ನನಗೆ ಅದು ಆಗಲ್ಲ. ಯಾಕೆ? ದೇವರನ್ನ ಬಿಟ್ಟವರೇ. ದೇವರನ್ನ ಬಿಟ್ಟು ನೀನು ಏನು ಮಾಡಿದ್ರು ಇಷ್ಟೇ ನನ್ನ ಕತೆ, ನಡೆಯುವುದೇ ಇಲ್ಲ. ಯಾವಾಗ ನೀವು ಕೆಲಸ ಮಾಡ್ರಿ ಇಲ್ಲ ಅಂತಾನೆ ಹೇಳಲಿಲ್ಲ, ಕೆಲಸ ಮಾಡಬಾರ್ದು ಅಂತಾನೆ ನಾನು ಹೇಳ್ತಾ ಇಲ್ಲ. ಆದರೆ ಬರೀ ಕೆಲಸವನ್ನೇ ಮಾಡಿ ನಾನು ಬದುಕ್ತೀನಿ ಅನ್ನೋದು ಸುಳ್ಳು. ದೇವರ ಆಶೀರ್ವಾದ ಇಲ್ಲ ಅಂತಂದ್ರೆ ಯಾವ ಕೆಲಸ ಮಾಡೋದು ನಷ್ಟವೇ. ಹಾಲೆಲೂಯ. ಪೌಲನು ಹೇಳುವ ಪ್ರಕಾರ ಈ ಭೂಮಿಯಲ್ಲಿರುವಂಥದ್ದು ಎಲ್ಲವನ್ನು ನಾನು ಕಸ ಎಂದು ಎಣಿಸ್ತೇನೆ. ಯೇಸು ಸ್ವಾಮಿಯನ್ನ ನೋಡಿದಾಗ ಈ ಭೂಮಿ ಕಸ ಅಂತೆ, ಈ ಭೂಮಿ ಕಸ ಅಂತ ಎಣಿಸ್ತೇನೆ ನಾನು. ಅಂದ್ರೆ ಪರಲೋಕವನ್ನ ಕುರಿತು ಅವರು ಹೇಳ್ತಾ ಇದ್ದಾರೆ. ಪರಲೋಕ ಅಂತ ಸ್ಥಳವಾಗಿದೆ, ಅದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಭೂಮಿ ಏನು ಅಲ್ಲ. ಇಲ್ಲಿಂದ ಕೆಳಗಿಳಿದ್ರು ಆದ್ರೆ ಎಷ್ಟು ವೇಸ್ಟ್ಗಳು, ಗಲೀಜುಗಳು, ಯಾವ್ಯಾವ ರೀತಿ ಜನಗಳು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಪರಲೋಕದಲ್ಲಿ ಅಂತ ಸ್ಥಳ ಇಲ್ಲ. ಅದಕ್ಕಾಗಿ ನೀವು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿಕೊಂಡು ನನ್ನ ಬಳಿಗೆ ಬನ್ರಿ ಅಂತ ಕರೀತಾ ಇದ್ದಾರೆ. ಹಾಲೆಲೂಯ. ಹಾಗಾಗಿ ಇಲ್ಲಿ ಕೆಳಗಡೆ 26ನೇ ವಚನ, ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞವೂ ಇರುವುದಿಲ್ಲ. ಈಗ ಸತ್ಯದ ಪರಿಜ್ಞಾನ ನಿನಗೆ ಗೊತ್ತಿದ್ದು ಮತ್ತೆ ಪಾಪ ಮಾಡಿದರೆ ಆ ಪಾಪ ಪರಿಹಾರ ಮಾಡ್ಲಿಕ್ಕೆ ಇನ್ಯಾವ ಯಜ್ಞವೂ ಇಲ್ಲ ಅಂತಾರೆ ಸ್ವಾಮಿ. ತಿಳಿಯದಂತವರಿಗೆ ಕ್ಷಮಾಪಣೆ ಉಂಟು. ತಿಳಿದು 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 ಯೇಸು ಸ್ವಾಮಿ ಗೊತ್ತು, ಪರಲೋಕ ರಾಜ್ಯ ಗೊತ್ತು, ನರಕ ಗೊತ್ತು, ಇಹಲೋಕದ ಅಧಿಪತಿ ಯಾರು ಅಂತ ಗೊತ್ತು, ಅವನ ಸೈನ್ಯವೂ ಗೊತ್ತು. ಆದರೆ ಇದೆಲ್ಲ ತಿಳಿದು ತಿಳಿದು ಮತ್ತೆ ನೀನು ಪಾಪ ಮಾಡಿದ್ರೆ ನಿನಗೆ ಯಾವ ಯಜ್ಞವೂ ಇಲ್ಲ ಅಂತಾರೆ ದೇವರು. ಹಾಲೆಲೂಯ. ಆ ಪರಿಹಾರ ಮಾಡಕ್ಕೆ ಮತ್ಯಾವ ಯಜ್ಞ ಬೇಕು? ಅದಕ್ಕಾಗಿ ನಾವು ಸಂಪೂರ್ಣವಾಗಿ ದೇವರನ್ನು ನಾವು ನಂಬಿಕೊಂಡು ದೇವರ ಹೆಸರಿನಲ್ಲಿ ಬದುಕಬೇಕಾದ್ರೆ ನಾವು ಇವೆಲ್ಲದಿಂದ ದೂರ ಮಾಡಿಕೊಂಡು, ಯಾಕಂದ್ರೆ ಇದೆಲ್ಲ ದೇವರು ನಮಗೆ ಕಲಿಸಿಕೊಡ್ತಾರೆ ಮಾತುಗಳಾಗಿದೆ ಪ್ರಿಯನೇ. ಇದು ಯಾವುದು ನಮ್ಮ ಸ್ವಂತ ಜ್ಞಾನ, ಸ್ವಂತ ಬುದ್ಧಿ, ನಾವ್ಯಾರು ಬರ್ದಿದ್ದಲ್ಲ ಈ ಗ್ರಂಥ. ದೇವರು ತಾನೇ ಈ ವಾಕ್ಯವನ್ನು ಬರೆದಿದ್ದಾರೆ. ಅಂದ್ರೆ ಪ್ರವಾದಿಗಳ ಮುಖಾಂತರ ಬರೆದು ದೇವರ ಮಾತು ಇದು. ದೇವರು ಈಗ ನಾವು ಹೇಗೆ ಮಾತನಾಡ್ತಾ ಇದೀವಿ ಅದೇ ರೀತಿ ದೇವರ ಬಾಯಿಂದ ಬರುವಂತ ಒಂದೊಂದು ಮಾತುಗಳಾಗಿದೆ ಇಲ್ಲಿ. ಹಾಲೆಲೂಯ. ಇದನ್ನ ನಂಬುವಂತನು ಭಾಗ್ಯವಂತನಾಗಿದ್ದಾನೆ. ಹಾಲೆಲೂಯ. ಹಾಗಾಗಿ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞವೂ ಇರುವುದಿಲ್ಲ. ಅಂತ್ಯವು ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪಿಗೆ ದೇವರು ವಿರೋಧಿಗಳನ್ನು ದಯಿಸ್ಬಿಡ್ತಾರೆ. ಅಂದ್ರೆ ಇಲ್ಲಿ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸಿ ತೀಕ್ಷ್ಣವಾದ ಅಗ್ನಿಯು ಇವೆ.
ನಮ್ಮ ಮುಂದೆ. ಇವುಗಳನ್ನು ಮೋಶೆ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳ ಮಾತಿನ ಮೇಲೆ ಕನಿಕರ ಇಲ್ಲದೆ ಮರಣದಂಡನೆ ಆಗ್ತದೆ. ಈ ರೀತಿಯಾಗಿ ಇನ್ನು ವಿವರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ದೇವರನ್ನ ಅಸಡ್ಡೆ ಮಾಡಿದಂಥವರಿಗೆ ಮೋಶೆ ಕೊಟ್ಟಂತ ಆಜ್ಞೆ ಅಂದ್ರೆ ಧರ್ಮಶಾಸ್ತ್ರದ ಆಜ್ಞೆಯನ್ನು ಉಲ್ಲಂಘ ಮಾಡಿದವನಿಗೆ ಮರಣದಂಡನೆ ಆಗ್ತದೆ. ಅದಕ್ಕಾಗಿ ಮರಣದಂಡನೆ ಅಂದ್ರೆ ಏನು, ಇಲ್ಲಿ ಜೈಲಿಗೆ ಈ ದಂಡನೆ ಎಲ್ಲ ದೇವರು ಕೊಡುವಂತ ದಂಡನೆ ಆಗಿದೆ. ಹಾಗಾಗಿ ಆ ನ್ಯಾಯಾಧಿಪತಿ ಮುಂದೆ ನಾವು ನಿರ್ದೋಷಿಗಳಾಗಿ ಕಾಣಿಸ್ಕೊಳ್ಬೇಕು. ಇಲ್ಲಿ ಎಷ್ಟೇ ಕಷ್ಟ ಬಂದ್ರು, ಲಾಜರಿಗೆ ಬಂದಂತ ಕಷ್ಟ ನಮ್ಗೆ ಇವತ್ತೂರ್ಗೂ ಬಂದಿಲ್ಲ ಪ್ರಿಯನೇ. ಅವನಿಗೆ ಯಾರು ಇಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ. ಈ ತರ ಮೇಜಿನ ಕೆಳಗಡೆ ಬಿದ್ದಿದ್ದು ಒಂದೊಂದು ಊಟ ಅನ್ನ ತೆಗೆದುಕೊಂಡು ತಿಂದು ಹೊಟ್ಟೆ ಹಸುನ ತೀರಿಸ್ಕೊಳ್ತಾ ಇದ್ದ. ಅಂತವನು ಪರಲೋಕ ರಾಜ್ಯ ಹೋದ. ಅವನಿಗೆ ಯಾರಿಗೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ. ಆತನಿಗೆ ಎಲ್ಲ ಗಾಯಗಳಾಗಿತ್ತು, ಕಂಪ್ಲೀಟ್ ಹುಣ್ಣುಗಳು, ನಾಯಿ ನಗ್ತಾ ಇದ್ವು ಅವನಿಗೆ. ಅಂತವನಿಗೆ ಪರಲೋಕ ರಾಜ್ಯ ತಂದೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ನಮ್ಮ ಕಷ್ಟಗಳನ್ನೇ ನಾವು ದೊಡ್ಡದಾಗಿ ನೋಡ್ಬಾರ್ದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಏನೇ ಕಷ್ಟ ಬಂದ್ರು ಸ್ವಾಮಿ ನಿನ್ನ ನಿಮಿತ್ತ ಇದು ಯಾವುದು ಅಲ್ಲ ಕಸ, ಈ ಕಷ್ಟ ಅಲ್ಲ ದೇವರೇ ನನಗಿದು. ನೀನು ಹೀಗೆ ಹೇಳು, ಸ್ವಲ್ಪ ಕಾಲದಲ್ಲೇ ನಿನಗೆ ಆ ಕಷ್ಟ ಸಣ್ಣದ್ ಕಾಣ್ತದೆ, ದೇವರು ದೊಡ್ಡದು ಕಾಣ್ತಾರೆ. ನಾವು ಯಾಕೆ ದೇವ್ರನ್ನ ದೊಡ್ಡದಾಗಿ ಕಾಣ್ತಾ ಇರೋದು? ನಾವು ಕಷ್ಟನೆಲ್ಲ ಕಾಲ್ ಕೆಳಗೆ ನೋಡ್ತೀನಿ. ನಮ್ಗೆ ಕಷ್ಟ ಇಲ್ಲ ಅಂತಲ್ಲ, ಕಷ್ಟ ಇದೆ, ಕಷ್ಟನ ಕಾಲ್ ಕೆಳಗೆ ನೋಡ್ತಾ ಇದ್ದೀನಿ ನಾನು. ಇಷ್ಟೇನಾ ನಿಂದು? ಹೋಗತ್ಲಾಗೆ, ನೀನ್ ಯಾವ ಕಷ್ಟ ನನಗಿದು? ನಿನ್ನ ಕಷ್ಟಕ್ಕೆ, ಎಲ್ಲ ದುಃಖಕ್ಕೆ, ರೋಗಕ್ಕೆ, ಸಮಸ್ಯೆಗೆ, ಪ್ರತಿ ಒಂದಕ್ಕಿಂತ ಹೆಚ್ಚಾದ ನನ್ನ ದೇವರು ದೊಡ್ಡವರು ಅಂತ ನಾನು ಹೇಳ್ತಾ ಇದ್ದೇನೆ. ಅವಾಗ ಇವೆಲ್ಲ ಬಿಟ್ಟೋಗ್ತದೆ. ಅದಕ್ಕೆ ದೇವರನ್ನ ಚಿಕ್ಕದಾಗಿ ಕಂಡು ಕಷ್ಟ, ದುಃಖ, ರೋಗಗಳನ್ನ ದೊಡ್ಡದಾಗಿ ಕಾಣ್ತಿದ್ರೆ ಅದನ್ನ ಹೆಚ್ಚು ಸೈತಾನ ಮಾಡ್ತಾನೆ. ಯಾಕೆಂದ್ರೆ ದೇವ್ರು ಹೇಳ್ತಾರೆ, ನನಗೆ ಸಲ್ಲತಕ್ಕ ಗೌರವ ಮತ್ತೊಬ್ಬರಿಗೆ ಸಲ್ಲಗೊಳಿಸ್ಬೇಡ. ಆಮೇಲೆ ಅನ್ಬೇಡ, ಆಮೇಲೆ ಅಂದ್ರೆ ಹಾಗೆ ಆಗ್ಲಿ ಅಂತ. ಸಾರಿ. ಅದಕ್ಕೆ ನಾವು ಕಷ್ಟಗಳನ್ನ ಚಿಕ್ಕದು ಮಾಡಿ ದೇವರನ್ನ ದೊಡ್ಡದಾಗಿ ಕಾಣಬೇಕು. ಇವೆಲ್ಲವನ್ನು ದೇವರು ಅದಕ್ಕೆ ಹೇಳ್ತಾರೆ, ಲೋಕವನ್ನ ನಾನು ಜಯಿಸಿದ್ದೇನೆ ಅಂತ. ಹಲ್ಲೆಲೂಯಾ. ಲೋಕವನ್ನ ಜಯಿಸಿದ ಆತನು ನಮ್ಮ ಕೂಡ ಇರ್ಬೇಕಾದ್ರೆ ಯಾವುದು ಕಷ್ಟ ನಮಗೆ? ಅದಕ್ಕಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಡೋಣ, ಚಿಕ್ಕ ಪ್ರಾರ್ಥನೆ ಮಾಡಿಕೊಡೋಣ. ಕಣ್ಣು ಮುಚ್ಚಿರಿ. ಪ್ರೀತಿ ಸ್ವರೂಪನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದು ಹೋಗುವುದು, ಈ ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಒಂದು ಅಳಿಯುವುದಿಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಹಾಲೆಲೂಯಾ. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ. ಯೇಸು ಸ್ವಾಮಿ ಹೇಳ್ತೀನಿ, ಜೀವನ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ.